ಹಾಯ್ ಹಲೋ ಎಲ್ಲರಿಗೂ. ಫ್ಯೂಸಿಂಗ್ ಬಗ್ಗೆ ಭಾಳ ಜನ ಕೇಳ್ತಾ ಇದ್ರಿ. ಫ್ಯೂಸಿಂಗ್ ಅಂದ್ರೆ ಏನು ರೀ ಮೇಡಮ್ ಅಂತ ಹೇಳಿ ಫ್ಯೂಸಿಂಗ್ ತೊಗೊಂಡು ಬಂದೇನು ನೋಡಿರಿ. ಇಲ್ಲೇನು ಕಾಣಿಸ್ಲಿಕ್ಕತ್ತದಲ್ಲ, ಇದು ಒಂಥರ ಬಟ್ಟೆ ಇದ್ದಂಗೆ ಇರ್ತದೆ. ಇಷ್ಟು ಟ್ರಾನ್ಸ್ಪರೆಂಟ್ ಇರ್ತದಲ್ಲ ನೋಡಿರಿ. ಇಲ್ಲಿ ನೋಡ್ತಿರ್ಬೋದು, ಸಿಕ್ಕಾಪಟ್ಟೆ ಟ್ರಾನ್ಸ್ಪರೆಂಟ್ ಇರುತ್ತೆ. ಮೇಲ್ಗಡೆ ಸ್ವಲ್ಪ ಹಾರ್ಡಾಗಿರ್ತದೆ, ಒಂದು ಸೈಡು ಫುಲ್ ಸಾಫ್ಟಾಗಿರ್ತದೆ. ಬಟ್ ಇದನ್ನು ನೀವು ಬ್ಲೌಸ್ಗಳಿಗೆ ಯಾಕೆ ಕೊಡ್ತೀವಿ ಅಂತಂದ್ರೆ, ರೆಡಿಮೇಡ್ ಬ್ಲೌಸ್ ತೊಗೊಂಡಾಗ ಅಥವಾ ರೆಡಿಮೇಡ್ ಬಟ್ಟೆ ತೊಗೊಂಡಾಗ ಅದು ಯಾವ ಥರ ಬಟ್ಟೆ ಇರ್ತದಲ್ಲ ಹೊಸದಾಗಿ, ಅದು ಸೇಮ್ ರೆಡಿಮೇಡ್ ಥರನೇ ಕಾಣ್ತದೆ. ಒಂದು ಆ ಸ್ಟ್ರಕ್ಚರ್ನೇ ಬೇರೆ ಇರ್ತದೆ ಬ್ಲೌಸಿಂದು. ಇದನ್ನು ಹಾಕಿ ನಾವು ಫ್ಯೂಸಿಂಗ್ ಹಾಕಿ ಫಿನಿಶಿಂಗ್ ಕೊಡೋದ್ರಿಂದ ಸ್ವಲ್ಪ ನಿಮ್ಗೆ ಐಡಿಯಾ ಕೊಡ್ತೀನಿ. ಇದು ಯಾವ್ಯಾವ ಥರ ಎಲ್ಲ ನಮ್ಗೆ ಬಟ್ಟೆ ಹೆಂಗಿರ್ತದೆ, ಬಟ್ಟೆ ಹೆಂಗೆ ಇದು ಸೆಟ್ ಆಗ್ತೈತಿ. ಬಟ್ ಇದನ್ನು ಫ್ಯೂಸಿಂಗ್ ಮಾಡಿದಾಗ ನಾವು ಹೆಂಗೆ ಫ್ಯೂಸಿಂಗ್ ಮಾಡ್ಬೇಕು ಅನ್ನೋದನ್ನು ನೀವು ಕಲಿಬೇಕಂದ್ರೆ ಕಂಪ್ಲೀಟಾಗಿ ವಿಡಿಯೋನ ನೋಡಿರಿ. ಫ್ಯೂಸಿಂಗು ಆ್ಯಕ್ಚುಲಿ ಮಾರ್ಕೆಟ್ ಒಳಗೂ ಸಿಗ್ತದೆ, ಆನ್ಲೈನ್ ಒಳಗೆ ನೀವು ಆರ್ಡ್ರ್ ಮಾಡಿದ್ರಿ ಅಂದ್ರೆ ಆನ್ಲೈನ್ ಒಳಗೂ ಸಿಗ್ತದೆ ಫ್ಯೂಸಿಂಗ್ ಕ್ಲಾತ್. ಬಟ್ ಈ ಕ್ಲಾತ್ನ ಎಲ್ಲ ಬ್ಲೌಸ್ಗೂ ಹಾಕಿ ಸ್ಟಿಚ್ ಮಾಡೋದಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇದು ವಾಷೇಬಲ್ ಅಲ್ಲ, ಅಂದರೆ ಜಾಸ್ತಿ ನೀವು ವಾಶ್ ಮಾಡ್ದಂಗೆ ಬಟ್ಟೆ ಹಾಳಾಗ್ತದೆ. ಹಾಗಾಗಿ ರೇರಾಗಿ ರೇಷ್ಮೆ ಬಟ್ಟೆಗಳನ್ನ ಏನು ಯೂಸ್ ಮಾಡ್ತಾರಲ್ಲ, ಕಾಸ್ಟ್ಲಿ ಬಟ್ಟೆಗಳಿಗೆ ಮಾತ್ರ ನೀವು ಈ ಫ್ಯೂಸಿಂಗನ್ನು ಮಾಡ್ಬೋದು. ಓಕೆ, ಫ್ಯೂಸಿಂಗ್ ಹಾಕಿದ್ವಿ ಅಂದ್ರೆ ಮತ್ತು ಅದ್ರ ರೇಟ ಬೇರೆ ಆಗ್ತದೆ. ಬ್ಲೌಸಿಗೆ ಯಾರಾದರೂ ಕೊಟ್ಟು ಸ್ಟಿಚ್ ಮಾಡಲಿಕ್ಕೆ ಅಂದ್ರೆ ಫ್ಯೂಸಿಂಗ್ ಮಾಡಿದರೆ ಮತ್ತು ನೀವು ನಿಮ್ದು ಫ್ಯೂಸಿಂಗ್ ಎಲ್ಲ ಹಾಕಿ ಹೊಲ್ದ್ರಿ ಅಂದ್ರೆ 200ವರೆಗೂ ನೀವು ಎಕ್ಸ್ಟ್ರಾ ತೊಗೋಬೋದು. ಈಗ ಈ ಫ್ಯೂಸಿಂಗು ಬಟ್ಟೆಗೆ ಹೆಂಗೆ ಸೆಟ್ ಆಗ್ತೈತಿ, ಹೆಂಗೆ ಸೆಟ್ ಮಾಡಬೇಕು, ಮೇನ್ ಕ್ಲಾತಿಗೆ ಇದನ್ನು ಹಾಕಬೇಕು ಅಥವಾ ಲೈನಿಂಗಿಗೆ ಹಾಕಬೇಕು ಅದನ್ನು ನೋಡ್ಕೊಳ್ರಿ. ಓಕೆ, ಈಗ ನಾನು 2 ಲೇಯರ್ ಆಗಿ ಹಾಕಿದ್ದೀನಿ. ಇದು ಸಿಕ್ಕಾಪಟ್ಟೆ ಆ್ಯಕ್ಚುಲಿ ಅವರೇ ಕೊಟ್ಟಿದ್ದಾರೆ ನನ್ನ ಕಸ್ಟಮರ್, ನಾನೇನು ತೊಗೊಂಡಿರೋದಲ್ಲ, ಇದು ಅವರೇ ಕೊಟ್ಟಿದ್ದಾರೆ. ಇವಾಗ ಇದನ್ನು 2 ಲೇಯರ್ ನಾವು ಇವಾಗ ಲೈನಿಂಗ್ ಹೆಂಗೆ ಹಾಕೋತೀವಲ್ಲ ಹಂಗೆ ಹಾಕ್ಕೊಳ್ಳೋಣ. ಓಕೆ, ಎಷ್ಟಾದರೂ ಇದನ್ನು ಮಾಡಿರಿ, ಬಟ್ಟೆ ಮತ್ತು ಅದು ಕ್ರಾಸ್ ಹೊಡಿತಾನೆ ಇರ್ತದೆ, ಉಗುರಿಗೂ ಅಂಟ್ಕೋತದೆ. ಎಷ್ಟು ಸೆನ್ಸಿಟಿವ್ ಇರ್ತದೆ ಅಂದ್ರೆ ಬಟ್ಟೆ ಭಾಳ ಸೆನ್ಸಿಟಿವ್ ಇರ್ತದೆ. ಏನು ರೀ ದುಡ್ಡು ಕಡಿಮೆ ತೊಗೋರಿ, ದುಡ್ಡನ್ನ ಕಡಿಮೆ ತೊಗೋರಿ ಅಂತಾರೆ ಕಸ್ಟಮರ್ಸ್. ಈ ಫ್ಯೂಸಿಂಗ್ ಮಾಡೋದ್ರದ್ದು ಎಷ್ಟು ತಲೆನೋವು ಅನ್ನೋದು ನಮಗೆ ಮಾತ್ರ ಗೊತ್ತದ ಆ್ಯಕ್ಚುಲಿ. ನೋಡಿರಿ, ಎಷ್ಟು ನಾನು ಅವಾಗಿಂದ ಇದ್ರ ಜೊತೆ ನಾವು ಹೊಡೆದಾಡ್ಬೇಕಂತಂದ್ರೆ ಒಟ್ಟ ಸೆಟ್ ಆಗಂಗಿಲ್ಲ ದರ್ಬಿ, ಅಷ್ಟು ತಲೆನೋವು ಕೊಡ್ತದೆ ಸ್ಟಾರ್ಟಿಂಗ್. ಓಕೆ, ಈಗ ನೋಡ್ರಿ ಇಲ್ಲಿ ಎಷ್ಟು ತಲೆ ನೋವು ಮಾಡ್ತದೆ ಅಂತಂದ್ರೆ. ಎಸ್, ಇದನ್ನು ನಾನೀಗ ಹಾಕಿರೋದು ಲೈನಿಂಗನ್ನು ಹಾಕಿ ನಿಮ್ಗೆ ಎಷ್ಟು ಬೇಕಲ್ಲ ಅದರ ಒಂದು ಅಳತೆಗನ್ನು ನಾನೇನು ಮಾಡ್ತೀನಿ, ಈಗ ಕಟಿಂಗನ್ನು ಮಾಡ್ತೀನಿ. ಓಕೆ, ಕಾಟನ್ ಬ್ಲೌಸ್ಗಳಿಗೆ ಹಾಕ್ಬೋದಾ ಅಂತ ಕೇಳಿದ್ರಿ. ಬಟ್ ಕಾಟನ್ ಬ್ಲೌಸ್ಗಳಿಗೆ ಅಂದರೆ ಕಾಟನ್ ಬ್ಲೌಸು ನಾರ್ಮಲ್ ಆಗಿರೋಂಥ ವಿಯರ್ ಮಾಡೋವಂಥ ತೊಡೋವಂಥ ಬಟ್ಟೆ ಆಗಿದ್ದರೆ ಹಾಕೋದಕ್ಕೆ ಹೋಗಬೇಡ್ರಿ. ಸಿಲ್ಕ್ ಬಟ್ಟೆ ಏನಿರುತ್ತಲ್ಲ ಬಹಳ ಕಾಸ್ಟ್ಲಿ ಆಗಿರ್ತದೆ. ಮದುವೆ ಬ್ಲೌಸ್ಗಳಿಗೆ ಈ ಥರ ಹಾಕಿ ಕೊಟ್ರಿ ಅಂದ್ರೆ ಆ ಬ್ಲೌಸ್ ಒಂಥರ ನೋಡ್ಲಿಕ್ಕೂ ಚಲೋ ಅನ್ನಿಸ್ತದೆ. ಓಕೆ, ನೋಡಿರಿ, ಇಷ್ಟು ಸ್ವಲ್ಪ ಬಿಟ್ಟ ಕಟ್ ಮಾಡ್ಕೊರಿ. ಯಾಕಂದ್ರೆ ಹೆಚ್ಚು ಕಡಿಮೆ ಆಯ್ತಂದ್ರೆ ಮತ್ತೆ ನಾವು ಬಟ್ಟೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರೋದ್ರಿಂದ ಎಷ್ಟು ಲೈನಿಂಗ್ ಇರುತ್ತಲ್ಲ ಅದ್ರ ಮೇಲೆ ಇಟ್ಟು ಕಟಿಂಗ್ ಮಾಡ್ಕೋತೀನಿ. ಈಗ ಒಂದ್ರ ಅಪೋಸಿಟ್ ಒಂದಿಟ್ಟು ಲೈನಿಂಗ್ ಅದ್ರ ಮೇಲೆ ಇದನ್ನ ಜಾಯಿಂಟ್ ಮಾಡೋಣ. ಕೆಳಗಡೆ ಲೈನಿಂಗ್ ಇಟ್ಟೇನಿ, ಅದ್ರ ಮೇಲಿನ ಫ್ಯೂಸಿಂಗ್ ಬಟ್ಟೆ ಹಾಕಿದ್ದೀನಿ ನಾನು. ಈಗ ನಿಮ್ಗೇನಾದರೂ ಸ್ವಲ್ಪ ಇದು ಕನ್ಫ್ಯೂಷನ್ ಇತ್ತು ಅಂತಂದರೆ ಮೊದಲೇ ನೀವು ಮೇನ್ ಫ್ಯಾಬ್ರಿಕ್ಕನ್ನು ಹಿಂಗೆ ಹಾಕ್ಕೋರಿ. ಆಮೇಲೆ ನಂತರ ಈಗ ಮಿಡಲ್ ಒಳಗೆ ನಾನು ಫ್ಯೂಸಿಂಗನ್ನು ಹಾಕ್ತಾ ಇರೋದು. ನಂತರ ಏನು ಮಾಡಿರಿ, ಅದ್ರ ಮೇಲ್ಗಡೆ ಇದನ್ನೂ ಒಂದು ರೆಡಿ ಮಾಡ್ಕೋಣ. ಅಂದರೆ ಒಂದರ ಮುಂದೆ ಒಂದರ ಅಪೋಸಿಟ್ ಒಂದು ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ಬಿಟ್ಟಿಲ್ಲ ಅಂದ್ರೆ ಒಂದೊಂದು ಸರಿ ಏನಾಗ್ತದೆ ಅಂದ್ರೆ ಕನ್ಫ್ಯೂಷನ್ ಆಗಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಆಗಿಬಿಡ್ತದೆ. ಇಲ್ಲಾಂದ್ರೆ ತಲೆ ಕೆಟ್ಟು ಒಂದೇ ಮೇಲೆ ಮಾಡಿನೇ ಇಟ್ಬಿಟ್ಟಿರ್ತೀವಿ ಒಂದೇ ಸೈಡಿನ. ಓಕೆ, ಈಗ ಮೇಲ್ಗಡೆ ಲೈನಿಂಗ್ ಬರೋ ಹಂಗೆ ನಾನು ಹಾಕ್ಕೊಂಡಿದ್ದೀನಿ. ಈಗ ಐರನ್ ಮಾಡೋಣ. ಇದಕ್ಕೆ ಐರನ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ನೋಡಿರಿ. ಎಸ್, ಈ ಥರ ಪ್ರೆಸ್ ಮಾಡ್ಕೊಂಡ್ವಿ ಅಂದರೆ ಪ್ರೆಸ್ ಮಾಡುವಾಗ ಸ್ವಲ್ಪ ವೈಟ್ ಕಲರ್ದೇನೋ ಫ್ಯೂಸಿಂಗಿಗೆ ಹತ್ತಂದ್ರೆ ಆ ಫ್ಯೂಸಿಂಗು ಇದಕ್ಕೆ ಪ್ರೆಸ್ಸಿಗೇನು ಹತ್ಕೊಂಡು ಬಿಡ್ತದೆ, ಐರನ್ಗೇನೆ ಹತ್ಕೊಂಡು ಬಿಡ್ತದೆ. ನಿಧಾನವಾಗಿ ಪ್ರೆಸ್ಗೆ ಹತ್ತದೇ ಇರೋ ಹಾಗೆ ನೋಡಿರಿ ಎಷ್ಟು ಹಿಡ್ಕೊಂಡು ಬರ್ತದೆ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಫ್ಯೂಸಿಂಗ್ ಕೊಟ್ಟರೆ ಅಮೌಂಟ್ ಕಡಿಮೆ ತೊಗೋರಿ, ಇದು ಹಿಂಗಾಗ್ಯದ ಅದು ಹಂಗ್ಯದ ಅಂತ ಕಿರಿಕಿರಿ ಮಾಡ್ತಾರೆ. ಅದು ಫ್ಯೂಸಿಂಗ್ ಏನು ರೀ ಮಹಾ, ಅದೇನು ದೊಡ್ಡದ ಮಾಡೋದು, ನಡಕ್ಕೊಂದು ಹಾಕ್ತೀರಿ ಸ್ಟಿಚ್ ಮಾಡಿಬಿಡ್ತೀರಿ ಅನ್ನೋದೊಂದು ತಲೆ ಒಳಗೆ ಅವ್ರಿಗೆ. ಇದ್ರ ಕೆಲಸ ಹಿಂದೆ ಎಷ್ಟು ಇರ್ತದಲ್ಲ ಅದು ನಮಗೆ ಗೊತ್ತದ. ಓಕೆ, ಈಗ ಫ್ಯೂಸಿಂಗ್ ಏನಿತ್ತಲ್ಲ ಈಗ ನೋಡಿರಿ ಈಸಿ ಆಯಿತು ನಿಮ್ಗೆ. ಇದೇನು ಶೇಪ್ ಅದ ಅಲ್ಲ ಲೈನಿಂಗು, ಅದ ಶೇಪಿಗೆ ನಾನು ಕಟಿಂಗ್ ಮಾಡ್ಕೊಳತ್ತೀನಿ. ಬಟ್ ಇಲ್ಲಿ ನೀವು 3 ಬಟ್ಟೆನ ಹಾಕಿ ಫ್ಯೂಸಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಂದರೆ ಐರನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಬಟ್ ನಿಮಗೇನಾದರೂ ಸ್ವಲ್ಪ ಅಂಟ್ತದ ಆ ಕಡೆ ಈ ಕಡೆ ಅಂತಂದರೆ ಬೇಕಿದ್ರೆ 3 ಬಟ್ಟೆನ ಹಾಕ್ಕೊಂಡು ಐರನ್ ಮಾಡ್ಕೊಬೋದು. ನಾನು ಬಟ್ ಐರನ್ ಮಾಡ್ಕೋಬೇಕಾದ್ರೆ ಲೈನಿಂಗ್ ಮತ್ತು ಫ್ಯೂಸಿಂಗ್ ಎರಡೇ ಇಟ್ಟು ಐರನ್ ಮಾಡ್ಕೋತೀನಿ ನಾನು. ಓಕೆ, ಇವಾಗ ಇನ್ನೊಂದು ಪಾರ್ಟ್ ಏನಿತ್ತಲ್ಲ ಅದನ್ನು ಹಾಕಿ ನಾನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಎಷ್ಟೇ ನೀವು ಪೀಸ್ ಬಂದ್ರೂ ಇದ್ರೊಳಗೆ ನಾವು ಅಟ್ಯಾಚ್ ಕೊಡ್ಬೋದು ಅನ್ನೋದಕ್ಕೆ ವಿಡಿಯೋನ ಹಾಕಿದ್ದೀನಿ ಅಷ್ಟೇ. ಪ್ರಿನ್ಸ್ ಕಟ್ಟಿಂಗ್ ಇದು ಕಟ್ಟಿಂಗ್ ನಾನು ಮಾಡಿರೋದು. ಓಕೆ, ಕಂಪ್ಲೀಟಾಗಿ ನೋಡಿರಿ, ಇದ್ರಾಗ ಯೂಸ್ಫುಲ್ ಟಿಪ್ಸು ನಿಮಗಿದಾವೆ. ಓಕೆ, ಈಗ ನಾನು ಲೈನಿಂಗ್ ಹಾಕಿ ಇದನ್ನು ಪ್ರೆಸ್ ಮಾಡ್ಕೋತೀನಿ. ಈ ಥರ ಅಕಸ್ಮಾತಾಗಿ ಏನಾದರೂ ಮಿಸ್ಪ್ಲೇಸ್ ಆಯ್ತಂದರೆ ಹಿಂಗೆ ಸ್ವಲ್ಪ ಜಗ್ಗಿದ್ರೆ ಅಂದರೆ ಆ ಫ್ಯೂಸಿಂಗೂ ಬರ್ತದೆ. ಬಟ್ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಕೆಟ್ಟ ಬಿಡುತ್ತೆ ಅನ್ನೋದು ಅಂಥೇಳಿ. ಓಕೆ, ಹಿಂಗೆ ಪ್ರೆಸ್ ಮಾಡಿ ಅದನ್ನು ತೋರಿಸಿದ್ದೀನಿ ನಾನು, ತೆಗಿಲಿಕ್ಕೂ ಬರ್ತದೆ ಅಂತ ಹೇಳಿ. ಇವಾಗ ಇನ್ನೊಂದು ಸೈಡು ಫ್ಯೂಸಿಂಗನ್ನು ನೀವು ಲೈನಿಂಗ್ ಮೇಲೇ ಹಾಕಿ ಫ್ಯೂಸಿಂಗ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಐರನ್ನಿಗೆ ಪೂರ ಅಂಟ್ಕೊಂಡು ಬಿಡ್ತದೆ. ಐರನ್ನಿಗೆ ಸ್ವಲ್ಪ ಬಿಸಿ ತಾಕೋ ಹಾಗಿಲ್ಲ ಅದಕ್ಕೆ. ಈಗ ಫ್ರಂಟ್ ಪಾರ್ಟ್ ಅಂತೂ ಇಟ್ಟು ನಾನು ಕಟಿಂಗ್ ಮಾಡಿದ್ದೀನಿ. ಈಗ ನಾನು ಬ್ಯಾಕ್ ಪಾರ್ಟ್ನ ಹಾಕಿ ಕಟಿಂಗ್ ಮಾಡ್ಕೊಳತ್ತೀನಿ. ಇದಕ್ಕೆ ಆ್ಯಕ್ಚುಲಿ ಭಾಳ ವೇಸ್ಟ್ ಆಗಿಬಿಡ್ತದೆ ಬಟ್ಟೆ, ಅದೊಂದು ತಲೆನೂ ಅಷ್ಟೇ. ಬಟ್ ನಾವು ತೊಗೊಳ್ಳೇಬೇಕು, ಯಾಕಂದ್ರೆ ಕಡಿಮೆ ಬೀಳಬಾರ್ದಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ನಾನು ಅರ್ಧ ಇಂಚು ಕಟಿಂಗ್ನ ಮಾಡ್ಕೊಂಡಿರ್ತೀನಿ. ಇದಕ್ಕೆ ಸರಿಯಾಗಿ ಜೋಡಿಸ್ಕೊಂಡು ಐರನ್ ಮಾಡ್ಕೊರಿ. ಬ್ಯಾಕ್ ಪಾರ್ಟಿಗೆ ಐರನ್ ಮಾಡಲಿಕ್ಕೆ ಕಷ್ಟ ಆಗಲ್ಲ, ಯಾಕಂದ್ರೆ ಸಣ್ಣ ಸಣ್ಣ ತುಂಡಿದ್ದಾಗ ಮಾತ್ರ ನಮ್ಗೆ ಐರನ್ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಓಕೆ, ಐರನ್ ಕೆಲಸ ಮುಗೀತು. ಈಗ ನಾವು ಜಾಯಿಂಟ್ ಮಾಡ್ಕೊಳ್ಳೋಣ. ಜಾಯಿಂಟ್ ಹೆಂಗೆ ಮಾಡಬೇಕು, 3 ಪದರನ ಹಾಕ್ಕೊಂಡೇನಿ. ಮೇನ್ ಫ್ಯಾಬ್ರಿಕ್ಕು ಮತ್ತು ಫ್ಯೂಸಿಂಗು ಮತ್ತು ಲೈನಿಂಗು ಮತ್ತು ಮೇಲ್ಗಡೆ ಮತ್ತು ಹೆಂಗೆ ಶೇಪ್ ಅದಲ್ಲ ಹಂಗೆ ಮತ್ತು ಇನ್ನೊಂದು ಪಟ್ಟಿನ 2 ಇಂಚಿನ ಪಟ್ಟಿ ಕಟ್ ಮಾಡ್ಕೊಂಡು ಅದಕ್ಕೆ ಪಿನ್ ಮಾಡ್ಕೊಳತ್ತೀನಿ. ಇದು ಕಂಪ್ಲೀಟಾಗಿ ನೋಡಿ ಲಾಸ್ಟಿಗೆ ಇದು ಹೆಂಗೆ ಬರ್ತೈತಿ ಪ್ರಿನ್ಸಸ್ ಕಟ್ಟಿಂಗ್ ಇದ್ದಾಗ ಅದನ್ನು ಅಟ್ಯಾಚ್ ಹೆಂಗೆ ಮಾಡಬೇಕು ಫ್ರಂಟ್ ಪಾರ್ಟ್ ಅದನ್ನು ಕೂಡ ಹೇಳಿದ್ದೀನಿ ನಾನು. ಓಕೆ, ಈಗ ಇದು ಪಟ್ಟಿ ರೆಡಿ ಮಾಡ್ಕೊಂಡ್ಮೇಲೆ ಇನ್ನು ನಾನು ಪ್ರಿನ್ಸ್ ಕಟ್ಟಿಂಗ್ ಏನದಲ್ಲ ಇದನ್ನು ಈಗ ಯೂಸಿಂಗ್ ಸೇಮ್ ಇದ್ರು ಹಾಗೆ ಬರ್ತದೆ. ಒಂದು ಮೇನ್ ಫ್ಯಾಬ್ರಿಕ್ ಒಂದು ತೊಗೊಳ್ರಿ, ಒಂದು ಮತ್ತು ಮಿಡಲ್ ಒಳಗನ ಫ್ಯೂಸಿಂಗ್ ಬರಬೇಕು, ಲಾಸ್ಟಲ್ಲಿ ಲೈನಿಂಗ್. ಒಟ್ಟು ಟೋಟಲ್ ಆಗಿ 3 ಕ್ಲೋತ್ ಇರ್ತದೆ ಇದ್ರೊಳಗೆ. ಓಕೆ, ನೋಡಿದ್ರಲ್ಲ, ಈಗ ಲೈನಿಂಗ್ ಜೊತೆ ನಾನು ಐರನ್ ಮಾಡ್ಕೊಂಡಿದ್ದೆ ಮೇನ್ ಫ್ಯಾಬ್ರಿಕ್ಕಿಗೆ. ಈಗ ಲೆಫ್ಟ್ ಸೈಡಿಂದು ಮತ್ತು ರೈಟ್ ಸೈಡಿಂದು 2 ಪೀಸನ್ನ ಜಾಯಿಂಟ್ ಮಾಡ್ತೀನಿ. ನೋಡಿದ್ರಲ್ಲ, ಫ್ಯೂಸಿಂಗ್ ಸ್ವಲ್ಪ ಕಷ್ಟ ಅನ್ನೋದು ಯಾಕಂದ್ರೆ ನಾವು ಲೈನಿಂಗಿದ್ದು ಸ್ವಲ್ಪ ಒಂದೇನೋ ಒಂದ್ರ ಮಟ್ಟಿಗೆ ಟೆನ್ಷನ್ ಮಾಡ್ಕೋತೀವಿ. ಫ್ಯೂಸಿಂಗ್ದು ಇನ್ನೂ ಸ್ವಲ್ಪ ಮತ್ತೆ ಎಕ್ಸ್ಟ್ರಾ ನಾವು ಟೆನ್ಷನ್ ಮಾಡ್ಕೋಬೇಕು ಅನ್ನೋದು. ಐರನ್ ಮಾಡ್ಬೇಕು, ಐರನ್ ಆದಮೇಲೆ ಅವೆಲ್ಲ 3 ಒಂದು ಶೇಪ್ ಒಳಗನ ಬರಬೇಕು, ಹಂಗೆ ನೋಡ್ಕೋಬೇಕು, ಎಲ್ಲ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕು. ಸೊ ಇದು ಇವಾಗ ಜಾಯಿಂಟ್ ಆಯ್ತು. ಈಗ ನೆಕ್ಸ್ಟ್ ಇದೆಲ್ಲ ಜಾಯಿಂಟ್ ಆದಮೇಲೆ ಫ್ರಂಟ್ ಸೈಡಿನ ಸ್ವಲ್ಪ ಡಿಸೈನ್ ಇತ್ತದು, ಅಂದ್ರೆ ಇದು ಹೈನೆಕ್ ಬ್ಲೌಸ್ ಅದ. ಹಾಗಾಗಿ ಈಗ ನೋಡಿರಿ, ಇಲ್ಲಿ ಸ್ವಲ್ಪ ಏನಂದ್ರೆ ಚೇಂಜಸ್ ಮಾಡ್ಕೋರಿ. ಒಂದು ಪಾರ್ಟ್ ಸ್ವಲ್ಪ ಕಡಿಮೆ ಬರ್ತದೆ, ಅದನ್ನು ಏನು ಮಾಡ್ಬೇಕಂದ್ರೆ ಒಂಚೂರು ಜಗ್ಗಿರಿ, ಸ್ವಲ್ಪ ಒಂದು ಚೂರು ಜಕ್ಕೋತ ಹೋಗ್ರಿ, ಕರೆಕ್ಟಾಗಿ ಈವನ್ ಆಗೇ ಬರ್ತದೆ ಫ್ರೆಂಡ್ಸ್. ಬಟ್ ನಾನು ವೀಡಿಯೋನ ಓಡಿಸಿರ್ಬೋದು, ಯಾಕಂದ್ರೆ ಬೋರ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ವೀಡಿಯೋನ ರನ್ ಮಾಡಿದ್ದೀನಿ ಅಷ್ಟೇ. ಲಾಸ್ಟ್ ಒಳಗೆ ತೋರಿಸ್ತೀನಿ. ಇದು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಆದಮೇಲೆ ಇದು ನೋಡ್ಲಿಕ್ಕೆ ಹೆಂಗಿರ್ತದೆ ಅನ್ನೋದನ್ನು ನೋಡಬೇಕಲ್ಲ ನೀವು. ನಡಕ್ಕೆ ಸ್ಕಿಪ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಏನಂದ್ರೆ ಯೂಸ್ಫುಲ್ ಟಿಪ್ಸ್ ಸಿಗಂಗಿಲ್ಲ. ಈ ಥರ ಏನಾದರೂ ಬಟ್ಟೆ ನೀವು ಮುಂದೆ ಏನಾದರೂ ಹಾಕಿ ಸ್ಟಿಚ್ ಮಾಡ್ತಿರ್ತೀರಿ, ಒಂದ್ಸಲ ನೋಡ್ಕೊಂಡ್ರಿ ಅಂದರೆ ಈ ವಿಡಿಯೋ ನಿಮಗೆ ಸಿಗೋದು ಡೌಟ್ ಅದ. ಸೊ ವಿಡಿಯೋನ ಸೇವ್ ಮಾಡಿ ಇಟ್ಕೋರಿ. ನೆಕ್ಸ್ಟ್ ನೀವೇನಾದರೂ ಈ ಥರ ಬಟ್ಟೆಗಳನ್ನ ಯೂಸ್ ಮಾಡಿ ಫ್ಯೂಸಿಂಗ್ ಮಾಡೋದಿದ್ರೆ ಈ ವಿಡಿಯೋ ನಿಮ್ಗೆ ಯೂಸ್ ಆಗ್ತದೆ. ಎಸ್, ಫ್ರಂಟ್ ಬ್ಯಾಕ್ ಜಾಯಿನ್ ಮಾಡಿದ್ಮೇಲೆ ಸೊ ನೋಡ್ರಲ್ಲ ಎಷ್ಟು ಚಂದ ಕಾಣಿಸ್ಲಿಕ್ಕದ. ಸ್ವಲ್ಪ ನೆಕ್ಕಿಗೆ ಶೇಪ್ನ ಡಿಸೈನನ್ನು ಮಾಡೀನಿ. ಕಂಪ್ಲೀಟ್ ಆದಮೇಲೆ ಈ ಬ್ಲೌಸ್ ಹೆಂಗಾಗದ, ಬಟ್ ಅದು ನೋಡಿದಾಗ ನಿಮ್ಗೆ ಗೊತ್ತಾಗಂಗಿಲ್ಲ. ಒಂದು ಥಿಕ್ನೆಸ್ ಹಿಡ್ಕೊಂಡಾಗ ಗೊತ್ತಾಗೋದು ಅದ್ರ ಥಿಕ್ನೆಸ್ ಈ ಒಂದು ಬಟ್ಟೆದ್ದು. ನಾರ್ಮಲ್ ಬ್ಲೌಸ್ಗೂ ಸೊ ನಾವು ಯೂಸಿಂಗ್ ಮಾಡಿರೋ ಬ್ಲೌಸ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತು ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋ ಒಳಗೆ ಮತ್ತೆ ಮೀಟ್ ಆಗೋಣ. ಬಾಯ್, ಥ್ಯಾಂಕ್ ಯು.